ನೋಡ್ರಿ, ಎಕ್ಸೆಲ್‌ದ್ ಶಾರ್ಟ್‌ಕಟ್ ಕೀಸ್ ಫಾರ್ಮುಲಾಸ್‌ನ ಈ ವಿಡಿಯೋನಾಗ ಹೇಳ್ತೇನೆ ನಾನು. ಎಕ್ಸೆಲ್ ಬಗ್ಗೆ ಫುಲ್ ವಿಡಿಯೋಸ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಯಾರಿಗೆ ಬೇಕು. ಮತ್ತು ಇವು ಶಾರ್ಟ್‌ಕಟ್ ಕೀಸ್ ಯಾವ ರೀತಿ ಯೂಸ್ ಆಗ್ತಾವು, ಎಲ್ಲೆಲ್ಲಿ ಯೂಸ್ ಆಗ್ತಾವು. ಇವು Ctrl+C ಅಂದ್ರೆ ಕಾಪಿ ಪೇಸ್ಟ್. ಇವು ನೀವು ಬೇಸಿಕ್ ಅಂತ ಗೊತ್ತಿರ್ತಾವೆ. Ctrl+C, Ctrl+V, Ctrl+X, Ctrl+A, Ctrl+B. Ctrl+A ದಿಂತ್ರ ಜೆಡ್ ತಕನೂ ಎಲ್ಲ ಯೂಸ್ ಅದಾವು, ಕೆಲವೊಂದಷ್ಟ ಬರಂಗಿಲ್ಲ ಇದ್ರೊಳಗ. ಬಿ ಅಂದ್ರೆ ಬೋಲ್ಡ್ ಆಗಿರ್ತೈತಿ, ಎ ಅಂದ್ರೆ ಸೆಲೆಕ್ಟ್ ಆಕತಿ, ಸಿ ಅಂದ್ರೆ ಕಾಪಿ ಆಕತಿ, ಡಿ ಅಂದ್ರೆ Ctrl+D ಇದ್ರೊಳಗೆ ಡಿಲೀಟ್ ಆಗಂಗಿಲ್ಲ, MS ವರ್ಡ್ನಾಗ ಅಷ್ಟೇ ಡಿಲೀಟ್ ಆಕತಿ. Ctrl+D ಅಂದ್ರೆ ಇದಕ್ಕೆ ಬೇರೆ ಯೂಸ್ ಆಕತಿ. ಈ ಕಡೆ ಸೈಡ್ ಫಾರ್ಮುಲಾಸ್ಗಳು, ನಾರ್ಮಲ್ ಫಾರ್ಮುಲಾಸ್ಗಳು. ನಿಮಗೆ ಡೇಟಾ ಅನಾಲಿಟಿಕ್ಸ್ ಫುಲ್ ಕೋರ್ಸ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದ್ರೊಳಗೆ ಏನೇನು ಕಳಿಸ್ತದೆ ಅಂದು ಎಕ್ಸೆಲ್, ಪವರ್ BI, SQL, ಟ್ಯಾಬ್ಲೂ. ಪವರ್ BI ಗತ್ರನ ಟ್ಯಾಬ್ಲೂ ಇರ್ತೈತಿ, ಒಂದು ಅಡ್ವಾನ್ಸ್ ವರ್ಷನ್. ಅದ್ರ ಫುಲ್ PDF ಬೇಕಂದ್ರೆ, ರೋಡ್ ಮ್ಯಾಪ್ PDF ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕನ್ನಡ ಲ್ಯಾಂಗ್ವೇಜ್ನಾಗ ನಾ ಮಾಡ್ಬೇಕನ್ನಕ್ತಾನೆ. ಕನ್ನಡ ಲ್ಯಾಂಗ್ವೇಜ್ನಾಗ ಯಾರೂ ಇನ್ನೂ ಮಾಡಿಲ್ಲ ಅನ್ನಂತಲೇ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ಕನ್ನಡ ಲ್ಯಾಂಗ್ವೇಜ್ನಾಗ ನಾವು ವಿಡಿಯೋಸ್ ಮಾಡ್ಬೇಕನ್ನಕ್ತಾನೆ. ಈ ಎಕ್ಸೆಲ್ ಬಗ್ಗೆ ನಾನು ಫುಲ್ ಕೋರ್ಸ್ ತರ್ಬೇಕನ್ನಕ್ತಾನೆ, ಅಡ್ವಾನ್ಸ್ ಬೇಸಿಕ್ದಿಂತ್ರ. ನೀವೇನ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಅಂದ್ರೆ ನಾ ಫುಲ್ ವಿಡಿಯೋ ತರ್ತೀನಿ. ಇದು ಎಕ್ಸೆಲ್, MS ವರ್ಡ್, ಪವರ್ BI, ಇದು ಪವರ್ ಪಾಯಿಂಟ್ ಅಂತನು. ಪವರ್ ಪಾಯಿಂಟ್ ಅದು ನೀವು PPT ಅದು ಮಾಡಕ್ಕದು ಬೇಕಂದ್ರೆ ಯಾವ ರೀತಿ ಎಡಿಟ್ ಮಾಡಬೇಕು, ನಿಮಗೆ ಡೈರೆಕ್ಟ್ ಈಗಂತೂ AI ಅದು ಬಂದೈತಿ. AI ಇದು ಯಾವ ರೀತಿ ಯೂಸ್ ಮಾಡ್ಕೋಬೇಕು. ಈಗ ಗೂಗಲ್ ಶೀಟ್ಸ್, ಇದು ಎಕ್ಸೆಲ್ ಯಾವ ರೀತಿ ಇರ್ಲಿ, ಗೂಗಲ್ ಶೀಟ್ಸ್ ಅನ್ನು ಅದೇ ರೀತಿ ಬರ್ತೈತಿ. ಅದರೊಳಗೆ AI ದನ್ನು ಬರ್ತೈತಿ, ChatGPT ಬರ್ತೈತಿ. ಈ ChatGPT ದಿಂತ ಜಸ್ಟ್ ಒಂದು ಪ್ರಾಂಪ್ಟ್ ಅಂತ ಎಲ್ಲ ಫಾರ್ಮುಲಾಸ್, ಕ್ಲೀನಿಂಗ್, ಡೇಟಾ ಕ್ಲೀನಿಂಗ್ ಎಲ್ಲ ಸಾಲ್ವ್ ಮಾಡ್ಬೋದು. ಇದು 100+ ಇಲ್ಲಿ ಐತಿ. ನಿಮಗೆ ಸಂಬಂಧ ಬೇಕಂದ್ರೆ ಇವೆಲ್ಲ ನಿಮಗೆ ಏನ್ರ ಇಮೇಜಸ್ ಬೇಕಂದ್ರೆ ನಂಗೆ ಟೆಲಿಗ್ರಾಮ್ ಚಾನಲ್, ನಿಮ್ಮ ಸಂಬಂಧ ಟೆಲಿಗ್ರಾಮ್ ಚಾನಲ್ ನಾ ಓಪನ್ ಮಾಡ್ತೀನಿ, ಅದ್ರೊಳಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಬರೋ ಯಾವುದೇ ಟೂಲ್ಸ್ ಆಗಿರ್ಬೋದು, ಯಾವುದೇ ಸಾಫ್ಟ್ವೇರ್ ಲರ್ನಿಂಗ್ ಆಗಿರ್ಬೋದು, ನಿಮಗೆ ಗೆಟಪ್ದಿಂತ ಯಾವ ರೀತಿ ಪ್ರಾಜೆಕ್ಟ್ ಮಾಡೋದ ಎಲ್ಲ ನಾ ಹೇಳ್ತೀನಿ. ನೀವು ರೆಸ್ಯೂಮ್ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದ. ರೆಸ್ಯೂಮ್ ಅಂದ್ರೆ ನಿಮ್ಗೆ 100,000+ ರೆಸ್ಯೂಮ್ಸ್ ಡಿಫ್ರೆಂಟ್ ಟೆಂಪ್ಲೇಟ್ಸ್ ಬೇಕಂದ್ರೆ ನಾ ಕೊಡ್ತೇನೆ. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ತೇನೆ ನಾನು, ಟೆಂಪ್ಲೇಟ್ಸ್ ಯೂಸ್ ಮಾಡಿ. ಇವತ್ತಿನ ವಿಡಿಯೋನಾಗ ಜಸ್ಟ್ ನಾ ಫಾರ್ಮುಲಾಸ್ ಅಷ್ಟ ತೋರ್ಸೋ ಸಂಬಂಧ ಮಾಡೀನಿ ನಾನು. ಫಾರ್ಮುಲಾಸ್, ಬೇಸಿಕ್ ಫಾರ್ಮುಲಾಸ್, ಇನ್ ಅಡ್ವಾನ್ಸ್ ಅಷ್ಟು ತರ್ತೇನೆ ನಾನು. ಇದು ಹೋಮ್ ಬಟನ್ ಅದು, ರೋಸ್, ಕಾಲಮ್ಸ್ ಯಾವ ರೀತಿ ಯೂಸ್ ಮಾಡ್ಬೋದು. ನೀವು ಜಸ್ಟ್ ಕೀಬೋರ್ಡ್ದಿಂತ್ರನೇ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಆ ರೀತಿ ಶಾರ್ಟ್ಕಟ್ ಕೀಸ್ ತಿಂತ್ರ ಈಸಿಯಾಗಿ ಅಡ್ವಾನ್ಸ್ ಲೆವೆಲ್ ಶಾರ್ಟ್ಕಟ್ ಕೀಸ್ನು ನಾ ತರ್ತೇನೆ ನಾನು. ಇನ್ನೂ ಒಂದು ಫಾರ್ಮುಲಾಸ್ಗಷ್ಟ ನಾ ಅದನ್ನು ಒಂದು ವಿಡಿಯೋ ಮಾಡ್ತೇನೆ ನಾನು. ಬೇಸಿಕ್ ಐತಿ. ಇದು ನಾರ್ಮಲ್ ಡೈಲಿ ನೀವು ಯೂಸ್ ಮಾಡ್ತಿರ್ತಿರಲ್ಲ ಶಾರ್ಟ್ಕಟ್ ಕೀಸ್ ಇವು ಅದಾವು. ಇವು ಸೆಲ್ ಫಾರ್ಮುಲಾಸ್ ಅಂತೇಳಿ ಬರ್ತೈತಿ. ಈ ಸೆಲ್ ಫಾರ್ಮುಲಾಸ್ ಅಂದ್ರ ನೀವು ಏನ್ರ ಡೇಟಾ ಕ್ಲೀನ್ ಅದು ಏನ್ರ ಶಾರ್ಟ್ಕಟ್ ಕೀ ಮಾಡಿ ಯೂಸ್ ಮಾಡಬೇಕು, ಫಾರ್ಮುಲಾ ಯೂಸ್ ಮಾಡಂಗಿಲ್ಲ ಅಂತಂದ್ರೂ ಇವನ್ ಸೆಲ್ ಫಾರ್ಮುಲಾಸ್ಗಳು ಯೂಸ್ ಮಾಡ್ಬೋದು. Ctrl+A ದಿಂತ್ರ Ctrl+A ಅಂದ್ರೆ ಸೆಲೆಕ್ಟ್. ನಿಮಗೆಲ್ಲ ಹೇಳ್ತೇನೆ ನಾನು ಯಾವ ರೀತಿ ಯೂಸ್ ಮಾಡೋದ. ಬೇಸಿಕ್ ನಿಂದ ಅಡ್ವಾನ್ಸ್ ಅಂದ್ರೆ A to Z ಎಲ್ಲ ಹೇಳ್ಬೇಕಂತೇಳಿ ನಾ ವಿಡಿಯೋ ಮಾಡ್ತೇನೆ ಒಂದ. ನೋಡ್ರು ಆ ವಿಡಿಯೋನಾಗೆಲ್ಲ ಹೇಳ್ತೇನೆ ನಾನು. ನೀವು ಕಮೆಂಟ್ ಮಾಡಿರಿ ಅಂದ್ರೆ ನಾ ವಿಡಿಯೋ ಮಾಡ್ತೀನಿ. ಅಂದ್ರೆ ಎಷ್ಟು ಮಂದಿ ಕಲಿಯವ್ರಿ
ಇಂಟ್ರೆಸ್ಟ್ ಅದಿರಿ ಅದ್ರ ಮೇಲೆ ಮಾಡ್ತೇನೆ ನಾನು. ಅದಕ್ಕಾಗಿ ವೇಸ್ಟ್ ಆಗಬಾರ್ದು ಅಂತೇಳಿ ನಾವು ವಿಡಿಯೋ ಮಾಡಾಕ್ತಿಲ್ಲ. ಯಾರೇ ಕನ್ನಡ ನಿಮ್ಗೆ ನನ್ನ ಭಾಷೆ ಅರ್ಥ ಆಗತ್ತಂದ್ರ ಅಂದ್ರ ಇದು ನಮ್ದು ಉತ್ತರ ಕರ್ನಾಟಕ ಭಾಷೆ ಒಂದಿಟ್ಟು ಅರ್ಥ ಆಗ್ತಪ್ಪ, ಈಸಿಯಾಗಿ ಹೇಳ್ತಾರ ಅಂದ್ರ ನಾ ಮಾಡ್ತೀನಿ. ಇವು ಬೇಸಿಕ್ ಐತಿ. ಇಲ್ಲಿ ಫಾರ್ಮುಲಾಸ್ಗಳು ಅದಾವು. ಫಾರ್ಮುಲಾಸ್ ವಿತ್ ಕೀನ್ಯಾಗ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಇಲ್ಲಿ ಕೊಟ್ಟಾರ ನೋಡ್ರಿ, ಶಾರ್ಟ್ಕಟ್. ಇದು ಎಡಿಟಿಂಗ್ ಅದು, ಪೇಜ್ ಎಡಿಟಿಂಗ್ ಅದು ಮಾಡೋರಿದ್ರ, ಕಟ್ ಮಾಡೋರಿದ್ರ ಇವು ಯೂಸ್ ಆಗ್ತಾವು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸಿಗೋರು. ಅಂದ್ರೆ ಇದು MS ವರ್ಡ್ ಆಯ್ತು, ಎಕ್ಸೆಲ್ ಆಯ್ತು. ಇನ್ನೂ ಅಷ್ಟು ಇವೆಲ್ಲ ಜಸ್ಟ್ ಬೇಸಿಕ್ ತಂದ್ರೆ ನಾನು ಇನ್ನೂ ಅಡ್ವಾನ್ಸ್ ಲೆವೆಲ್ ಅಷ್ಟು ಹಾಕಬೇಕು. ಇನ್ನೂ ಅಷ್ಟು ಇದ್ರೊಳಗು ಬೇಸಿಕ್ ಒಳಗು ಫಾರ್ಮುಲಾಸ್ಗಳು ಇನ್ನೂ ಅಷ್ಟು ಅದಾವು, ಅವನು ಮಾಡಬೇಕು. ವಿಡಿಯೋ ಮಾಡ್ಬೇಕಂತ ಹೇಳಿ ನಾನು ನೋಡ್ರು. ಇನ್ನು ಬರುವ ಎಲ್ಲ ವಿಡಿಯೋಸ್ನಾಗ ನಾನು ಟ್ರೈ ಮಾಡ್ತೀನಿ ವಿಡಿಯೋಸ್ನ ವಿತ್ ಯಾವ ರೀತಿ ಯೂಸ್ ಮಾಡ್ಬೇಕೆಲ್ಲ ನೋಡೇನ ಮಾಡುವಂಥದ್ದು. ನೋಡ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎಷ್ಟು ಮಂದಿ ಕನ್ನಡ ಲ್ಯಾಂಗ್ವೇಜ್ನಾಗ ವಿಡಿಯೋ ನೋಡಾಕ್ತಾರೆ, ಮತ್ತು ಎಷ್ಟು ಮಂದಿಗೆ ನನ್ನ ಭಾಷೆ ಅರ್ಥ ಆಕತಿ, ಮತ್ತು ಎಷ್ಟು ಯೂಸ್ಫುಲ್ ಆಕತಿ ಅಂತೇಳಿ. ಮತ್ತು ಡೇಟಾ ಎನಾಲಿಟಿಕ್ಸ್ ಅನ್ನ ಕೋರ್ಸ್ ಯಾರು ಮಾಡೋದ್ರಿ ಫ್ರೀ ಅಂದ್ರೆ ನಾನು ಸರ್ಟಿಫಿಕೇಟ್ ಇಲ್ಲದನ ಜಸ್ಟ್ ನಿಮ್ಗೆ ಫ್ರೀ ಆಗಿ ಕಲಿಸ್ಕೊಡೋದ ಲ್ಯಾಂಗ್ವೇಜ್ನಾಗ, ಕನ್ನಡ ಲ್ಯಾಂಗ್ವೇಜ್ನಾಗ ಯಾವ ರೀತಿ ಅದ್ರ ರೋಡ್ ಮ್ಯಾಪ್ ಐತಿ. ಅದನ್ನು ಬೇಕಂದ್ರೆ ನೆಕ್ಸ್ಟ್ ವಿಡಿಯೋನಾಗ ನಾ ಹೇಳ್ತೀನಿ ಯಾವ ರೀತಿ ರೋಡ್ ಮ್ಯಾಪ್, ಏನೇನು ಅದಕ್ಕೆ ಏನೇನು ಬೇಕು, ಅದಕ್ಕೆ ಯಾವ್ಯಾವ ಟೂಲ್ಸ್ ಬೇಕು, ಯಾವ್ಯಾವ ಸ್ಕಿಲ್ಸ್ ಬೇಕು. ಅಂದ್ರೆ ನಿಮಗೆ ರೆಸ್ಯೂಮ್ನಾಗ ಅದು ಆ್ಯಡ್ ಮಾಡೋಕ್ಕಾಗಲಿ. ಈಗ ನ್ಯೂ ಸ್ಕಿಲ್ಸ್, ಈಗ ಟ್ಯಾಲಿ ಬದಲೇ ಸ್ಯಾಪ್ ಯಾವ ರೀತಿ ಅಡ್ವಾನ್ಸ್ ಆಗೈತಿ. ಈಗ ಸ್ಯಾಪ್ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಸ್ಯಾಪ್ ಯೂಸ್ ಮಾಡ್ತಾವು. ಅದೇ ರೀತಿ ಟ್ಯಾಲಿಗೆ ಒಂದೇ ಡಿಮಾಂಡ್ ಕಡಿಮೆ ಆಕತಿ. ಅಂದ್ರೆ ಟ್ಯಾಲಿನೂ ಬೇಕಂದ್ರೆ ನಾ ಹೇಳ್ತೀನಿ. ಟ್ಯಾಲಿ ಒಳಗು ಟ್ಯಾಲಿ ಪ್ರೈಮ್ ಬಂದೈತಿ, ಟ್ಯಾಲಿ ERP9 ಒಳಗನ ಟ್ಯಾಲಿ ಪ್ರೈಮ್ ಬಂದೈತಿ. ಇನ್ನು ಮತ್ತೆ ಇದು ಡೇಟಾ ಎನಾಲಿಟಿಕ್ಸ್ ಬೇರೆ, ಡೇಟಾ ಸೈನ್ಸ್ ಬೇರೆ, ಡೇಟಾ ಇಂಜಿನಿಯರ್ ಬೇರೆ. ಇವರೆಲ್ಲ ಯೂಸ್ ಮಾಡೋದು ML ಅದು ಯೂಸ್ ಮಾಡ್ತಾರೋ, ಅಂದ್ರೆ ಮಷಿನ್ ಲರ್ನಿಂಗ್ ಅದು. ವಿತ್ ಯೂಸಿಂಗ್ AI ನಿಮ್ಗೆ ಯಾವ ರೀತಿ ಯೂಸ್ಫುಲ್ ಆಕತಿ, ಮತ್ತು ವಿತ್ ಹೆಲ್ಪ್ AI ಏನು. ಈಗ ಜಸ್ಟ್ ನೀವು ಅಷ್ಟ ಕಳತ್ರ ಅಂದ್ರೆ, ಬೇಸಿಕ್ ಕಳತ್ರ ಅಂದ್ರೆ ನಡೆಯಂಗಿಲ್ಲ. ಈಗ ವಿತ್ AI ತೊಗೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಕತಿ, ಹೆಲ್ಪ್ ಆಕತ್ತೆ. ಅಂದ್ರೆ ಈಸಿಯಾಗಿ ಟಾಸ್ಕ್ ರನ್ ಮಾಡ್ಬೋದು, ನೀವು ಟಾಸ್ಕ್ಗಳು ಫಿನಿಶ್ ಮಾಡ್ಬೋದು. ಅದಕ್ಕಾಗಿ ಇದೆಲ್ಲ ಬಿಟ್ರೂ ಮತ್ತು ನಿಮಗೆ ಸೈಡ್ ಯಾವ ರೀತಿ ಜಾಬ್ ಅಟೆಂಡ್ ಮಾಡಬೇಕು, ಜಾಬ್ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋದು ಬಿಟ್ರೂ ನಿಮ್ಗೆ ರಿಮೋಟ್ ಕಂಟ್ರೋಲ್ ಜಾಬ್, ಈಗ ಫ್ರೀಲ್ಯಾನ್ಸರ್ ಅದು ಯಾರೇ ಆಗ್ಬೇಕಂತಾರು. ಈ ರೀತಿ ಫ್ರೀಲ್ಯಾನ್ಸರ್ ಇವು ಎಕ್ಸೆಲ್ ಅದು ಕಳತ್ರ ಅಂದ್ರೆ ನೀವು ಫ್ರೀಲ್ಯಾನ್ಸರ್ ಆಗಿ ನೀವು ಸೈಡ್ ಅರ್ನಿಂಗ್ಸ್ ಅನ್ನು ಮಾಡ್ಬೋದು. ಅದಕ್ಕಾಗಿ ನಾ ಇವು ಎಲ್ಲ ಸಾಫ್ಟ್ವೇರ್ಸ್ ಅಷ್ಟು ನಿಮ್ಗೆ ಕಳಿಸ್ಬೇಕನ್ನಕ್ಕನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋನಾಗ ಸಿಗೋರಂತ. ನಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ನಾ ಈಗ ಜಸ್ಟ್ ಸ್ಯಾಂಪಲ್ ವಿಡಿಯೋ ಅಷ್ಟು ಮಾಡೀನಿ, ನಾನು ನೋಡಾಕ ಯಾವ ರೀತಿ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಬರ್ತೈತಿ ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋಸ್ಗಳು ಮಾಡ್ತೀನಿ.